ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗ್ತಾ ಇದೆ. ಕಳೆದ ಬಾರಿಯ ಸ್ತಬ್ಧ ಚಿತ್ರಗಳ ಒಂದು ಮೆರವಣಿಗೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸಾಕಷ್ಟು ಭಾವಚಿತ್ರಗಳು ಕೂಡ ಬಾವುಟಗಳು ಕೂಡ ಹಾರಾಡ್ತಿದ್ವು. ಆದರೆ ಮತ್ತೊಂದು ವಿಶೇಷ ಅಂತಂದ್ರೆ ಈ ಬಾರಿ ಸ್ತಬ್ಧ ಚಿತ್ರದ ಒಂದು ಮೆರವಣಿಗೆಯಲ್ಲಿ ಸ್ವತಃ ಹೃದಯ ಜ್ಯೋತಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಮೆರವಣಿಗೆ ಸ್ತಬ್ಧ ಚಿತ್ರವೇ ಈಗಾಗಲೇ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಈಗಾಗಲೇ ನೋಡ್ತಾ ಇರ್ಬೋದು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಒಂದು ಇಲಾಖೆ ಏನಿದೆ ಇದರಲ್ಲಿ ಪ್ರಮುಖವಾಗಿ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಯೋಜನೆ ಏನಿದೆ ಅದನ್ನು ಪ್ರಮುಖವಾಗಿ ಜನಗಳಿಗೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕೊನೆ ಹಂತದ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊತಿರುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮೆರವಣಿಗೆ ಶುರು ಆಗುತ್ತೆ, ಸ್ತಬ್ಧ ಚಿತ್ರದ ಮೆರವಣಿಗೆ ಶುರು ಆಗುತ್ತೆ. ಮೆರವಣಿಗೆ ಆದ ನಂತರದಲ್ಲಿ ಜಂಬೂ ಸವಾರಿ ಇರುವಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಕೊನೆ ಹಂತದಲ್ಲಿ ಏನಾದರೂ ಸ್ವಲ್ಪ ಕರೆಕ್ಷನ್ ಇತ್ತು ಅಂತಂದರೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಕಲಾವಿದರು ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ನೋಡ್ತಾ ಇರ್ಬೋದು, ಇನ್ನೇನು ಕರ್ನಾಟಕದ ಒಂದು ಮೆದುಳು ಉಪಕರ್ಮ ಈ ರೀತಿಯಾದಂಥ ಅಕ್ಷರಗಳೇನಿರುತ್ತೆ ಜನರಿಗೆ ಅರ್ಥ ಆಗುವಂಥ ನಿಟ್ಟಿನಲ್ಲಿ ಆ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊತಾ ಇದ್ದಾರೆ. ಕಲಾವಿದರಾದರೆ ಅವರೊಟ್ಟಿಗೆ ಮಾತಾಡಿಸ್ತೀನಿ ಈಗ. ಸರ್, ಹೃದಯ ಜ್ಯೋತಿ ಮಾಡ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವ್ರದ್ದು, ಒಂದು ಖುಷಿ ಹೇಗಿದೆ ಅನ್ಸುತ್ತೆ ಪುನೀತ್ ರಾಜ್ಕುಮಾರ್? ತುಂಬ ಸಂತೋಷ ಆಗುತ್ತೆ. ಅಂಗಾಂಗದಕ್ಕಿಂತ ಶ್ರೇಷ್ಠದಾನ ಇನ್ಯಾವುದೂ ಇಲ್ಲ. ಅವ್ರು ಕಣ್ದಾನ ಮಾಡಿದ್ದಾರೆ. ಮತ್ತು ಈಗ ಹೃದಯದ ಕಸಿ ಅದರ ಯೋಜನೆಗಳು ಇದೆ. ಸೊ ಕರ್ನಾಟಕ ಈಗ ಗೌರ್ಮೆಂಟ್ ಏನೇನು ಮಾಡ್ತಾಯಿದೆ ಯೋಜನೆಗಳು ಅದು ಜನಗಳಿಗೆ ಅನುಕೂಲ ಆಗಲಿ, ಸ್ವಲ್ಪ ರಿಯಾಯಿತಿ ದರದಲ್ಲಿ ಸಿಕ್ಕಿದ್ರೆ ಬಡ ಜನಗಳಿಗೂ ಅನುಕೂಲ ಆಗುತ್ತೆ. ಒಳ್ಳೆಯದೇ ಅಲ್ವಾ ಯೋಜನೆ? ಸರ್, ಪುನೀತ್ ರಾಜ್ಕುಮಾರ್ ಅವರು ಒಂದು ಪ್ರೌಡ್ ನಮ್ಮ ರಾಜ್ಯಕ್ಕೆ, ಇಡೀ ದೇಶಕ್ಕೆ. ಸೊ ಅವರ ಒಂದು ಆರ್ಟ್ನ ಇವತ್ತು ನೀವು ಮಾಡ್ತೀರ ಅಂದಾಗ ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿಯಾಗುತ್ತೆ ಸರ್, ಹೆಮ್ಮೆಯಿಂದ ಹೇಳ್ಕೊಂತೀವಿ ನಾವು ಕನ್ನಡಿಗರು. ಪುನೀತ್ ರಾಜ್ಕುಮಾರ್ಗೆ ಯಾವತ್ತಿದ್ರೂ ಆ ಬೆಲೆ ಇದ್ದೇ ಇದೆ. ಅವರು ತುಂಬ ಒಳ್ಳೆ ಕೆಲಸ ಕಾರ್ಯ ಮಾಡಿದ್ದಾರೆ, ಸಮಾಜಮುಖಿ ಕೆಲಸ ಮಾಡಿದ್ದಾರೆ. ಮಕ್ಕಳುಗಳಿಗೆ ಅವರು ದಾರಿದೀಪವಾಗಿದ್ದರು. ಒಂದು 1800 ಮಕ್ಕಳಿಗೆ ಹಾಸ್ಟೆಲ್ನಲ್ಲಿ ಅವರು ಸಹಾಯ ಮಾಡಿದ್ದಾರೆ. ಮಕ್ಕಳಿಗೆ ಊಟ, ಬಟ್ಟೆ ಮತ್ತು ಶಿಕ್ಷಣ ಪ್ರತಿಯೊಂದು ಕೊಟ್ಟಿದ್ದಾರೆ. ಆ ರೀತಿ ಮಾಡೋದು ತುಂಬ ಅಪರೂಪ ಸಿಗೋವಂಥದ್ದು ವ್ಯಕ್ತಿಗಳು ಅವ್ರು ಮಾಡಿದ್ದಾರೆ. ಅದಕ್ಕಿಂತ ಹೆಮ್ಮೆ ಪಡೋಂಥದ್ದು ಇನ್ನೇನಿದೆ ಅಲ್ವರ? ಇವತ್ತು ನಮ್ಮ ಜೊತೆ ಅವ್ರು ಇಲ್ಲದೆ ಇರ್ಬೋದು, ಸದಾ ಇದ್ದಾರೆ, ಎಲ್ಲರ ಜೊತೆಗೂ ಇದ್ದಾರೆ. ಸೊ ಇದು ಕಲಾವಿದರ ಮಾತಾಗಿರುವಂಥದ್ದು. ಅಂದರೆ ಪುನೀತ್ ರಾಜ್ಕುಮಾರ್ ಇವತ್ತಿಗೂ ಕೂಡ ಜೀವಂತವಾಗಿದ್ದಾರೆ. ಅವರ ಕಲೆಯನ್ನು ಮಾಡ್ತಿರುವಂಥದ್ದು ಈ ಬಾರಿಯ ಸ್ತಬ್ಧ ನಿಜಕ್ಕೂ ಕೂಡ ಒಂದು ಖುಷಿಯಾಗಿದೆ ಅನ್ನೋ ಮಾತನ್ನು ಕೂಡ ಕಲಾವಿದರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಸುರೇಶ್, ಜಿ ನ್ಯೂಸ್ ಕನ್ನಡ, ಮೈಸೂರು.